ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. 2026ನೇ ಇಸವಿಯ ಯುಗಾದಿ ಹಬ್ಬದ ಮಕರ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳಿ. 2026ನೇ ಇಸವಿಯಲ್ಲಿ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಥಿರತೆ ಪರ್ಮನೆಂಟ್ ಆಗಿರುತ್ತೆ. ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಗ್ರಹಗಳಿಗೆ ಶಕ್ತಿ ಕಮ್ಮಿ ಆಗುತ್ತೆ. ಹಾಗೆಯೇ ಈ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಅನುಮಾನಗಳು ಹುಟ್ಟುಹಾಕುತ್ತವೆ. ಹಣಕಾಸಿನ ವಿಷಯದಲ್ಲಿ ಸಂಪೂರ್ಣವಾಗಿ ಜಾಗರೂಕರಾಗಿರಬೇಕು. ಖರ್ಚು ವೆಚ್ಚಗಳು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳಬೇಕು. ಅನಾರೋಗ್ಯ ಕಾಡುವಂಥ ಪರಿಸ್ಥಿತಿ ಕೂಡ ಜಾಸ್ತಿ ಇದೆ ಈ ಒಂದು ಸಮಯದಲ್ಲಿ. 2026ನೇ ಮುಗಿಯೋಷ್ಟರಲ್ಲಿ ವೃತ್ತಿ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಒಂದು ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಗಮನಾರ್ಹವಾದ ಅಂದರೆ ನೀವು ನಿರೀಕ್ಷೆ ಇದ್ದಕ್ಕಿಂತ ಜಾಸ್ತಿನೇ ಕೆಲವೊಂದು ಇಂಪ್ರೂವ್ಮೆಂಟ್ಗಳು ಆಗುವಂಥ ಪರಿಸ್ಥಿತಿ ಚೆನ್ನಾಗಿದೆ. ಹಾಗೆಯೇ ಈ ಒಂದು ಸಮಯದಲ್ಲಿ ಪ್ರೇಮ ವಿಚಾರದಲ್ಲಿ ಮುಂದುವರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮೊದಲಾರ್ಧದಲ್ಲಿ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸಹೋದರರು, ಕೆಲವು ಕುಟುಂಬದ ಕೆಲವು ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯ ಹುಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ. ಅತಿಯಾದ ಕೆಲಸದ ಒತ್ತಡದಿಂದ ಅನಾರೋಗ್ಯ ಬರುವಂಥ ಸಾಧ್ಯತೆ ಕೂಡ ಇದೆ. ಆದಷ್ಟು ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಇದೇ ರೀತಿಯಲ್ಲಿ ಮುಂದಿನ ರಾಶಿಯಾದಂಥ ಕುಂಭ ರಾಶಿಯ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳಿ. ಧನ್ಯವಾದಗಳು.